ಈಗಾಗಲೇ ಹಲವಾರು ಜನರ ಸದಸ್ಯರುಗಳಲ್ಲಿ ಬಹಳ ಬೇಸರ ಇದೆ. ಕಾರಣ ಆದರೂ ಇಷ್ಟೇ, ನಮ್ಮಲ್ಲಿ 36,000 ಸದಸ್ಯರುಗಳಿದ್ದಾರೆ. ಆದರೆ ಇವತ್ತು ಎಲಿಜಿಬಲ್ ಬಂದಿರೋಂಥದ್ದು ಕೇವಲ 11,500 ಜನ ಹೆಚ್ಚು ಕಮ್ಮಿ ಬರ್ತಾರೆ. ಆದರೆ ಇವತ್ತು ವ್ಯವಹಾರ ಮಾಡಿಲ್ಲ, ಜನರಲ್ ಬಾಡಿ ಅಟೆಂಡ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಜನರಲ್ ಬಾಡಿ ಮ್ಯಾಕ್ಸಿಮಮ್ ಜನ ಅಟೆಂಡ್ ಮಾಡಿದ್ದಾರೆ, ಯಾಕಂದರೆ ಸಂದರ್ಭ ಎಲ್ಲ ಬಂದು ಸೈನ್ ಮಾಡಿದ್ದಾರೆ. ಆದರೆ ವ್ಯವಹಾರ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಡಿಜಿಟಲೀಕರಣ ಮಾಡಿ ಬ್ಯಾಂಕ್ನಲ್ಲಿ ಗೂಗಲ್ ಪೇ, ಫೋನ್ಪೇ ಮುಖಾಂತರ ಮನೆಯಲ್ಲಿ ಕುಂತ್ಕೊಂಡು ಸದಸ್ಯರುಗಳು ವ್ಯವಹಾರ ಮಾಡಬೇಕು. ಆ ನಿಟ್ಟಿನಲ್ಲಿ ಕ್ರಮವನ್ನು ಮಾಡಿ ಮುಂದಿನ 5 ವರ್ಷದಲ್ಲಿ ನಾವು ಇವತ್ತು ಮಾತು ಕೊಡ್ತಾ ಇದ್ದೇವೆ. ಇನ್ನು ಮುಂದಿನ 5 ವರ್ಷದಲ್ಲಿ ಆ 36,000 ಜನ ಮೆಂಬರ್ಸ್ ಏನಿದ್ದಾರೆ ಅಷ್ಟು ಜನದ ಮತದಾನದ ಹಕ್ಕನ್ನು ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಮತ್ತು ವಿವಿಧ ಬಡಾವಣೆಗಳಲ್ಲಿ ನಾವು ಏನು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು 4 ಬ್ರಾಂಚ್ಗಳನ್ನು ತೆಗಿಬೇಕು ಅಂತ ಅಂದ್ಕೊಂಡಿದ್ದೀವಿ. 4 ಬ್ರಾಂಚ್ಗಳನ್ನು ತೆಗಿತೇವೆ. ಮತ್ತು ಏನು ನಮ್ಮಲ್ಲಿ ದ್ವಿಚಕ್ರ ಮತ್ತು ಬಡವರು ಇವತ್ತು ಕಾರು ತೆಗೆದುಕೊಂಡು ಕಾರು ಓಡಿಸಿ ಬಾಡಿಗೆ ಸಂಪಾದನೆ ಮಾಡೋರಿದ್ದಾರೆ, ಆಟೋ ಓಡಿಸಿ ಆಟೋ ಸಂಪಾದನೆ ಆಟೋದಲ್ಲಿ ಬದುಕೋರಂತ ಇರುತ್ತೆ, ಅವರಿಗೆ ವೆಹಿಕಲ್ ಲೋನ್ ಕೊಡುವಂಥ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೇವೆ. ಅದೇ ರೀತಿ ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂಥವರಿಗೆ ನಿಮ್ಗೆ ಗೊತ್ತಿರುವ ಹಾಗೆ 5,000 ರೂಪಾಯಿ ಅವ್ರು ಏನಾದ್ರು ಹೊರಗಡೆ ಸಾಲ ತೊಗೊಂಡ್ರೆ, ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅವ್ರು ಹೇಳ್ತಾರೆ ಪ್ರತಿ ದಿವಸ 50 ರೂಪಾಯಿ ಬಡ್ಡಿ ಕಟ್ತಾರೆ. 50 ರೂಪಾಯಿ ಬಡ್ಡಿ ಕಟ್ಟಿದ್ರೆ ಅವರು ತಿಂಗಳಿಗೆ 1,500 ರೂಪಾಯಿ ಅವರು ಬಡ್ಡಿ ಕಟ್ತಾರೆ. 5,000 ರೂಪಾಯಿ 1,500 ರೂಪಾಯಿ ಬಡ್ಡಿ ಕಟ್ಟಿದ್ರೆ ಅವ್ರು ಎಲ್ಲಿಂದ ಬದುಕಬೇಕು? ಈ ನಿಟ್ಟಿನಲ್ಲಿ ನಾವು ಅವರಿಗೆ ಒಂದು 5,000 ರಿಂದ 10,000 ಸಾಲಗಳನ್ನು ಕೊಡುವ ಕಿರು ಸಾಲ ಯೋಜನೆಯನ್ನು ಹಮ್ಮಿಕೊಳ್ಬೇಕು ಅಂತ ನಾವು ಈಗಾಗಲೇ ಯೋಜನೆಯನ್ನು ಮಾಡಿದ್ದೇವೆ. ಮತ್ತು ಹೆಲ್ತ್ ಬಗ್ಗೆ ವಿಚಾರ ಬಂದಾಗ ಹಲವಾರು ಬಡಾವಣೆಗಳಲ್ಲಿ ನಾವೀಗಾಗಲೇ ಉಚಿತವಾಗಿ BP ಶುಗರ್ ಚೆಕ್ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಹಲವಾರು ಬಡಾವಣೆಗಳಲ್ಲಿ ಒಂದು 4 ಭಾಗಗಳಲ್ಲಿ ಅಲ್ಲಿ ಕೂರಿಸ್ಕೊಂಡು ಏನು ಹೆಲ್ತ್ ಬಗ್ಗೆ ಅಲ್ಲಿ BP ಶುಗರು ಮತ್ತು ಒಬ್ಬರು ನರ್ಸ್ ಇಟ್ಟು ಏನಾದರೂ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಅದೇ ರೀತಿ ಹಿಂದೆ ನಾವು ಉಚಿತ ಕಣ್ಣಿನ ತಪಾಸಣಾ ಶಿಬಿರಗಳನ್ನು ಮಾಡಿ ಹೆಚ್ಚು ಜನರಿಗೆ ನಾವು ಉಚಿತವಾಗಿ ಕಣ್ಣಿನ ಪೊರೆ ತಪಾಸಣೆಯನ್ನು ಮಾಡಿಸಿ ಆಪರೇಷನ್ ಮಾಡಿಸ್ತಿದ್ವಿ. ಅದನ್ನು ಸಹ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಅದೇ ರೀತಿ ಹೆಲ್ತ್ ಬಗ್ಗೆ ಒಂದು ಕಡೆ ಆದರೆ ಶಿಕ್ಷಣದ ಬಗ್ಗೆ ಬಂದಾಗ ಶಿಕ್ಷಣದ ಬಗ್ಗೆ ವಿಚಾರವಾಗಿ ನಾವು ಯಾವ್ಯಾವ ಮಕ್ಕಳುಗಳು ಹೆಚ್ಚು ಚೆನ್ನಾಗಿ ಓದಿ ವಿದೇಶಕ್ಕೆ ಅಥವಾ ಇಲ್ಲಿ ಏನಾದರೂ ಅವರು ಬೇರೆ ಬೇರೆ ಕಡೆ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂತ ಸಂದರ್ಭ ಬಂದಾಗ ಅವರಿಗೆ ವಿದ್ಯಾನಿಧಿಯಲ್ಲಿ ಸಾಲವನ್ನು ನೀಡಬೇಕು ಅನ್ನೋ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಇಷ್ಟೆಲ್ಲ ಯೋಜನೆಗಳನ್ನ ಹಾಕ್ಕೊಂಡು ನಾವೆಲ್ಲರೂ ಸಹ 4 ಬ್ರಾಂಚ್ಗಳನ್ನ ತೆಗೆದು ಮತ್ತು ಹೊಸ ನಾವು ಬ್ಯಾಂಕ್ ನೀವು ನೋಡಿದಿರ ದೊಡ್ಡ ಜಾಗ ಇದೆ, ಅಲ್ಲಿ ಒಂದು ಹೊಸ ಕಟ್ಟಡವನ್ನು ನಿರ್ಮಿಸಿ ಅಲ್ಲಿ ಒಂದು ಜನರಿಗೆ ಬಂದು ಹೋಗುವ ಹಾಗೆ ಒಂದು ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು ಅಂತ ಅಂದ್ಕೊಂಡಿದ್ದೇವೆ. ಮತ್ತು ನೌಕರ ವರ್ಗದವರಿಗೂ ಸಹ ಅವ್ರ ಮಕ್ಕಳು ಸಹ ಹೆಚ್ಚು ಮಕ್ಕಳುಗಳು ಡಿಸ್ಟಿಂಕ್ಷನ್ ಪಡಿತಾರಂತ ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ನೋಡಿದ್ದೇನೆ. ಆ ಮಕ್ಕಳುಗಳಿಗೂ ನೌಕರ ವರ್ಗದವರಿಗೂ ಸಹ ನಾವು ಯಾವ ರೀತಿ ಅವರಿಗೆ ಸಹಕಾರವನ್ನು ನೀಡಬೇಕು, ಅವರಿಗೆ ನಾವು ಯಾವ ರೀತಿ ಸ್ಪಂದನೆಯನ್ನು ಮಾಡಬೇಕು ಅನ್ನೋ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ಇದೆಲ್ಲ ಆಗಬೇಕಾದ್ರೆ ಪ್ರಥಮವಾಗಿ ತಮ್ಮಲ್ಲಿ ಕೈ ಮುಗಿತೇನೆ, ನಮ್ಮ ತಂಡ ಗೆಲ್ಲಬೇಕು. ನಮ್ಮ ತಂಡದ 10 ಜನರು ಗೆದ್ದರೆ ಮಾತ್ರ ನನಗೆ ಶಕ್ತಿ ಬರುತ್ತೆ. ಮುಂದಿನ ದಿನಗಳಲ್ಲಿ ಬ್ಯಾಂಕಿನ ಕಡೆ ಜನ ತಿರುಗಿ ನೋಡಬೇಕು. ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೇವೆ. ಬ್ಯಾಂಕ್ನಲ್ಲಿ ಜನ ಏನು ನಮ್ಮಲ್ಲಿ ಠೇವಣಿದಾರರಿದ್ದಾರೆ ಮತ್ತು ಸಾಲ ತಗೋತಾ ಇದ್ದಾರೆ, ಅವರ ರಕ್ಷಣೆಯನ್ನು ಮಾಡಬೇಕಾಗುತ್ತೆ. ನಾನು ಯಾವತ್ತೂ ಸಹ ಹೇಳ್ತಾ ಇರ್ತೀನಿ, ಯಾವುದೇ ಜನರಲ್ ಬಾಡಿಲಾದರೂ ಹೇಳ್ತಾ ಇರ್ತೀನಿ, ನಾವು ಯಾವತ್ತೂ ಆ ಬ್ಯಾಂಕಿನ ವಾಚ್ಮ್ಯಾನ್ಸ್ ಇದ್ದಂಗೆ, ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಂಗೆ ನಾವು ಆ ಬ್ಯಾಂಕನ್ನು ಕಾಯುವಂಥ ಕೆಲಸವನ್ನು ಮಾಡ್ತೇವೆ. ಅವರ ಎಷ್ಟು ಕೆಲಸಗಳನ್ನು ಮಾಡಿ ಜನರ ಹತ್ರ ನಾವು ಇಲ್ಲ ಒಳ್ಳೆ ಕೆಲಸಗಾರರು ಅನ್ನೋ ಒಂದು ಹೆಸರನ್ನು ಪಡೆಯುತ್ತೇವೆ ಅಂತ ವಿಶ್ವಾಸ ಇದೆ. ಹಾಗೆ ನಾವು ಒಂದು ನಮ್ಮ 4 ಭಾಗಗಳಲ್ಲಿ ಮಾಡುವಂಥ ಸಂದರ್ಭಗಳಲ್ಲಿ ಕೆಲಸವನ್ನು ಮಾಡುವಂಥ ಸಂದರ್ಭಗಳಲ್ಲಿ ನಾವು ಜನರನ್ನು ಜೊತೆಗೆ ಸದಸ್ಯರನ್ನ ಕರ್ಕೊಂಡೋಗಿ ನಮ್ಮಲ್ಲಿ ಏನು ಬ್ಯಾಂಕಿನ ಹೆಸರು ತೆಗೆದುಕೊಂಡು ಅಕಸ್ಮಾತ್ ಮರಣ ಬಂದರೆ ಅವ್ರಿಗೆ ಆ ಮನೆಯಲ್ಲಿ ದುಡ್ಡು ಕಟ್ಟೋಕ್ಕಾಗ್ತಾಯಿಲ್ಲ. ಯಾಕೆ ಅಂತ ಅಂದರೆ ಯಾವುದೋ ಒಬ್ಬ ಮನುಷ್ಯ ಅವನು ಆಧಾರವಾಗಿ ಮನೆಯಲ್ಲಿ ಇರ್ತಾನೆ. ಅವನು ಆಧಾರವಾಗಿ ಮನೆಯಲ್ಲಿದ್ದಾಗ ಏನಾಗುತ್ತೆ, ಅವನು ತೀರ್ಕೊಂಡ ನಂತರ ಅವರ ಮನೆಯಲ್ಲಿ ಜೀವನ ನಡೆಸೋದು ಕಷ್ಟ ಆಗುತ್ತೆ, ದುಡ್ಡು ಕಟ್ಟೋದು ಕಷ್ಟ ಆಗುತ್ತೆ. ಅವ್ರಿಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು, ಆ ದುಡ್ಡನ್ನು ಆ ಇನ್ಶೂರೆನ್ಸ್ನಿಂದ ತೊಗೋಬೇಕು. ಮತ್ತು ಯಶಸ್ವಿನಿ ಯೋಜನೆಯಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಯಶಸ್ವಿನಿ ಯೋಜನೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳ್ತಾ, ಹಾಗೆ ಏನು ಬ್ಯಾಂಕಿನ ಈಗಾಗಲೇ ಡೆತ್ ಫಂಡನ್ನು ಜಾಸ್ತಿ ಮಾಡಬೇಕು ಅಂತ ಸಹ ಜನ ಕೇಳಿದ್ದಾರೆ. ಆ ಡೆತ್ ಫಂಡನ್ನು ಜಾಸ್ತಿ ಮಾಡಬೇಕಾದ್ರೆ ಬ್ಯಾಂಕಿನಲ್ಲಿ ಆದಾಯವನ್ನು ಮಾಡಬೇಕಾಗುತ್ತೆ. ಆದಾಯದ ಮುಖೇನ ನಾವು ಆದಾಯವನ್ನು ಜಾಸ್ತಿ ಮಾಡಿ ಅದನ್ನು ಸಹ ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ನಮಸ್ಕಾರಗಳನ್ನು ಮಾಡ್ತಾ ತಮ್ಮ ಆಶೀರ್ವಾದವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ.